ಕುಮಾರ್ ತಂದೆ ಹೇಳಿದ ವಿಲ್ ಬಗ್ಗೆ ಆಲೋಚಿಸ್ತಾ ಗೊಂದಲದಲ್ಲಿ ಉಳಿದು ಬಿಡ್ತಾನೆ. ಏನು ಕುಮಾರ್ ಹಾಗಿದೆಯಾ ಅಂತ ಮೇನಕಾ ತಮ್ಮಿಬ್ಬರು ಮಕ್ಕಳೊಂದಿಗೆ ಅಲ್ಲಿಗೆ ಬರ್ತಾಳೆ. ನಮ್ಮ ತಂದೆ ವಿಲ್ ಬರ್ತಿದ್ದಾರೆ ಮೇನಕಾ, ಆ ವಿಷಯವನ್ನು ಫೋನ್ ಮಾಡಿ ಹೇಳಿದರು ಅಂತಾನೆ ಕುಮಾರ್. ವಿಲ್ ಬರ್ತಿದ್ದಾರಾ? ಮತ್ತೆ ಯಾಕೆ ಆಸ್ತಿಗಳು ನಮ್ಗೆ ಸಿಗೋ ಹಾಗೆ ಬರ್ತಿದ್ದಾರಾ ಅಂತ ಕುತೂಹಲದಿಂದ ಕೇಳ್ತಾಳೆ. ಹೇಳಿಯಪ್ಪ, ಆಸ್ತಿಗಳನ್ನ ಈ ಮೊಮ್ಮಕ್ಕಳಿಗೆ ಬರ್ತಿದ್ದಾರಾ ಇಲ್ವಾ? ರಾಕೇಶ್ ಸುರೇಶ್ ಆಸೆಯಿಂದ ಕೇಳ್ತಾರೆ. ನಮ್ಮ ತಂದೆ ಮರಣಶಾಸನ ಏನೋ ಯುಕ್ತಿಯಿಂದ ಬರೆದ ಹಾಗೆ ಅನ್ನಿಸ್ತಿದೆ ಅಂತ ಇರೋ ವಿಷಯವನ್ನು ಹೇಳ್ತಾನೆ ಕುಮಾರ್. ಅದನ್ನು ಕೇಳಿ ಮೂವರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ಆದರೆ ಆಗಲೇ ಕುಮಾರ್ ಮೂಲಕ ಅಗಸ್ತ್ಯ ಭಾರದ್ವಾಜ್ ಮನಸ್ಥಿತಿ ಅವರಿಗೂ ತಿಳಿದಿರೋದ್ರಿಂದ ಮದುವೆ, ಹೆಂಡತಿ, ಮಕ್ಕಳು ಇದೆಲ್ಲ ನಡೆಯೋದು ಕೆಲಸ ಅಂತ ಊಹೆಯಲ್ಲಿರ್ತಾರೆ. ಆದರೆ ವಿಶ್ವನಾಥ್ ಚೌಧರಿ ಅವರು ವಿಲ್ನಲ್ಲಿ ಅಗಸ್ತ್ಯ ಭಾರದ್ವಾಜನ ಲಾಕ್ ಮಾಡೋ ರೀತಿಯಲ್ಲಿ ಬರ್ತಿದ್ದಾರೆ ಅಂತ ಅವರಿಗೆ ಆ ಕ್ಷಣ ತಿಳಿಯೋದಿಲ್ಲ. ಆ ವಿಷಯವನ್ನೇ ಚೌಧರಿ ಅವರು ಅಗಸ್ತ್ಯ ಭಾರದ್ವಾಜ್ಗೆ ಹೇಳ್ತಾ, ಇನ್ನುಳಿದ ನನ್ನ ಸಾವು ಹತ್ರ ಬರಲಿದೆ ಎಂದು ನನಗೆ ಗೊತ್ತು ಅಗಸ್ತ್ಯ. ಇನ್ನು ನನಗಿರೋದು ಒಂದೇ ಒಂದು ಆಸೆ, ನಾನು ಸಾಯೋ ಮುನ್ನ ನನ್ನ ಕೊನೆ ಆಸೆಯನ್ನು ಈಡೇರಿಸು ಅಂತ ನಿನ್ನನ್ನು ನಾನು ಕೇಳ್ತಾ ಇದ್ದೀನಿ. ಈ ಆಸ್ತಿ ಅಗಸ್ತ್ಯ ಭಾರದ್ವಾಜ್ ಚೌಧರಿ ಆದ ನಿನಗೆ ಹೊರತು ಬೇರೆ ಯಾರಿಗೂ ಸೇರಿದ್ರು ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಅಷ್ಟೇ ಅಲ್ಲದೆ ಮೇಲೆ ಇರಲಿರೋ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನನ್ನ ಆಸ್ತಿಗೆ ನಿಜವಾದ ವಾರಸುದಾರ ಅಗಸ್ತ್ಯ ಭಾರದ್ವಾಜ್ ಚೌಧರಿ ಆದ ನೀನೇ. ನನ್ನ ಕಷ್ಟಗಳಿಗೆ ನಿನಗೆ ಮಾತ್ರವೇ ಸೇರಬೇಕು. ನನ್ನ ಕೊನೆಯ ಆಸೆಯನ್ನು ನೀನು ಈಡೇರಿಸ್ಬೇಕಂತ ವಿಲ್ನಲ್ಲಿ ವಿವರವಾಗಿ ಬರ್ತಿದ್ದೀನಿ. ಸೊ ವಿಲ್ನಲ್ಲಿರುವಂತೆ ನನ್ನ ಆಸೆಯನ್ನು ಈಡೇರಿಸಬೇಕು ಅಗಸ್ತ್ಯ ಅಂತಾರೆ. ನನ್ನ ಬಗ್ಗೆ ತಿಳಿದು ನೀನು ಈ ಥರದ ಫಿಟ್ಟಿಂಗ್ ಇಡಬೇಡ ತಾತ. ನಾನು ನಿಜಕ್ಕೂ ಮದುವೆನೇ ಆಗಲ್ಲ, ಸಂಸಾರ ಮಾಡಲ್ಲ, ಮಕ್ಕಳೇನು ಹೇರಲ್ಲ. ನನ್ನ ಇರಿಟೇಟ್ ಮಾಡಬೇಡ ಅಂತ ವಾದಿಸ್ತಾನೆ. ಚೌಧರಿ ಅವ್ರ ಮೊಮ್ಮಗನ ಮಾತುಗಳನ್ನ ಲೆಕ್ಕಿಸ್ಕೊಳ್ದೆ ಅಲ್ಲಿದ್ದ ಡೈನಿಂಗ್ ಟೇಬಲ್ ಹತ್ರ ಹೋಗಿ ಕೂತು ಅಲ್ಲಿದ್ದ ಆ್ಯಪಲ್ ಕಟ್ ಮಾಡ್ಕೊಂಡು ಆರಾಮವಾಗಿ ತಿಂತಿರ್ತಾರೆ. ನಾನು ಕೂಗಾಡ್ತಿದ್ರೆ ನಿಮಗೆ ಆಟದಂತಿದೆಯಾ ಅಂತ ಅಲ್ಲಿದ್ದ ಚೇರ್ ಹತ್ರ ಬಂದು ಕೂತು ಕೋಪದಿಂದ ಕೇಳ್ತಾನೆ. ಅವರಿಬ್ಬರ ಮಧ್ಯೆ ನಡೀತಾ ಇರೋದನ್ನೆಲ್ಲ ಭಾಸ್ಕರ್ ಗಾಬರಿಯಿಂದ ನೋಡ್ತಾ ಇರ್ತಾನೆ. ನೋಡು ತಾತ, ಮದುವೆ, ಹೆಂಡತಿ, ಮಕ್ಕಳು ನಂಗೆ ನಿಜಕ್ಕೂ ಇಷ್ಟನೇ ಇಲ್ಲ. ಐ ಹೇಟ್ ಫ್ಯಾಮಿಲಿ. ನಿಜ ಹೇಳಬೇಕಂದ್ರೆ ಐ ಹೇಟ್ ಸೆಕ್ಸ್ ಅಂತ ಮುಖ ಸಿಂಟ್ರಿಸ್ಕೊಂಡು ನಿಜವಾಗಿಯೂ ಸೆಕ್ಸ್ ಅನ್ನೋ ದ್ವೇಷಿಸ್ತಾ ಹೇಳ್ತಾನೆ. ಕೊನೆ ಡೈಲಾಗ್ಗೆ ಭಾಸ್ಕರ್ ಕಣ್ಣು ಬಿಟ್ಟು ಐ ಹೇಟ್ ಸೆಕ್ಸ್, ಆ ಸೆಕ್ಸನ್ನು ದ್ವೇಷಿಸೋ ಗಂಡಸರು ಕೂಡ ಇರ್ತಾರಾ ಅಂತ ಅಂದ್ಕೊಂಡು ಮತ್ತೆ ಅನುಮಾನ ಪಡ್ತಾ ಒಂದು ವೇಳೆ ನಮ್ಮ ಅಗಸ್ತ್ಯ ಭಾರದ್ವಾಜ್ ಅಂತ ಅಂದ್ಕೊಳ್ತಿರುವಾಗಲೇ ಭಾಸ್ಕರ್ ಅನುಮಾನ ಕ್ಲಿಯರ್ ಆಗ್ತಾ ಚೌಧರಿ ಅವರು ಸೂಟ್ ಪಾಕೆಟ್ನಿಂದ ಮಡಚಿಟ್ಟಿದ್ದ ಒಂದು ರಿಪೋರ್ಟ್ ತೆಗೆದು ಅಗಸ್ತ್ಯ ಭಾರದ್ವಾಜ್ ಮುಂದೆ ಇಟ್ಟರು. ಏನದು ಅಂತ ಕೇಳ್ತಾನೆ. ಅಗಸ್ತ್ಯ, ನಿನಗೆ ಎಷ್ಟೋ ಜನ ಹುಡುಗಿಯರು ಲೈನ್ ಹಾಕಿದ್ರು, ಎಷ್ಟೋ ಜನ ಹುಡುಗಿಯರು ನಿನ್ನ ಮೇಲೆ ಬೀಳ್ತಿದ್ರು. ಅವ್ರನ್ನ ಒಂದು ಹುಳುವಿನಂತೆ ನೋಡ್ತಾ ಅಸಹ್ಯದಿಂದ ತಳ್ತಿದ್ದೆ. ನಿನ್ನಲ್ಲಿ ಎಲ್ಲೂ ಕೂಡ ರೊಮ್ಯಾಂಟಿಕ್ ಫೀಲಿಂಗ್ಸ್ ಕಾಣಿಸ್ತಿಲ್ಲ. ಸೊ ಅಂತ ಚೌಧರಿ ಅವರು ನಿಲ್ಲಿಸ್ತಾರೆ. ಸೊ ಅನ್ನುತ್ತಾ ಅಗಸ್ತ್ಯ ಭಾರದ್ವಾಜ್ ಪ್ರಶ್ನಾರ್ಥಕವಾಗಿ ನೋಡ್ತಿರ್ತಾನೆ. ಭಾಸ್ಕರ್ ಮಾತ್ರ ಅನುಮಾನದಿಂದ ನೋಡ್ತಿರ್ತಾನೆ. ಸೊ ನೀನು ನಿಜಕ್ಕೂ ಗಂಡಸೇ ಅಲ್ವೋ ಅಂತ ನನಗೆ ಅನುಮಾನ ಬಂದು ಮೊನ್ನೆ ನಿನಗೆ ಜ್ಯೂಸ್ನಲ್ಲಿ ಮತ್ತು ಕಲಸಿ ನೀನು ಪ್ರಜ್ಞೆ ಇಲ್ಲದೆ ಇರುವಂತೆ ಮಾಡಿ ನಿನಗೆ ಟೆಸ್ಟ್ ಮಾಡಿಸ್ದೆ ಅಂತಾರೆ ಚೌಧರಿ ಅವರು. ಅದನ್ನು ಕೇಳಿ ಅಗಸ್ತ್ಯ ಭಾರದ್ವಾಜ್ ಕಣ್ಣು ದೊಡ್ಡದು ಮಾಡ್ತಾನೆ. 4 ದಿನಗಳ ಹಿಂದೆ ಯಾವುದೋ ಜ್ಯೂಸ್ ಕುಡಿದು ಪ್ರಜ್ಞೆ ತಪ್ಪಿ ಕಣ್ಣು ಬಿಡೋ ಅಷ್ಟರಲ್ಲಿ ಹಾಸ್ಪಿಟಲ್ನಲ್ಲಿದ್ದದ್ದು ನೆನಪಿಗೆ ಬರುತ್ತೆ. ಇಷ್ಟಕ್ಕೂ ರಿಪೋರ್ಟ್ ಏನಂತ ಬಂದಿದೆ ಸರ್ ಅಂತ ಭಾಸ್ಕರ್ ಕುತೂಹಲದಿಂದ ಕೇಳ್ತಾನೆ. ಗಂಡ ಹೊಡೆದಕ್ಕಲ್ಲದೆ ಜೊತೆಗಿರೋ ನಾದಿನಿ ನಕ್ಕಿದ್ದಕ್ಕನ್ನೋ ಹಾಗೆ ತಾತ ಟೆಸ್ಟ್ ಮಾಡಿಸೋದಕ್ಕಲ್ಲ ಭಾಸ್ಕರ್ ಕೇಳಿದ್ದಕ್ಕನ್ನುವಂತೆ ಅಗಸ್ತ್ಯ ಭಾರದ್ವಾಜ್ ಕೋಪದಿಂದ ಉರಿದು ಹೋಗುತ್ತಾ ಆ ರಿಪೋರ್ಟ್ ನೋಡದೆ ಭಾಸ್ಕರ್ ಮುಖಕ್ಕೆ ಜೋರಾಗಿ ಹೊಡಿತಾನೆ. ಭಾಸ್ಕರ್ ಆ ರಿಪೋರ್ಟ್ ಹಿಡ್ಕೊಂಡು ಓಪನ್ ಮಾಡಿ ನೋಡ್ತಿದ್ರೆ ನನ್ನ ಮೊಮ್ಮಗ ಟೆಸ್ಟ್ನ 100% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿದ್ದಾನೆ. ಅವನು ಅಪ್ಪಟ ಗಂಡಸು. ಸ್ಪರ್ಮ್ ಸೇಲ್ಸ್ ಕೂಡ ಆ್ಯಕ್ಟಿವ್ ಆಗಿವ. 1 ವರ್ಷದ ಅವಧಿಯಲ್ಲಿ ಇವನು ಗಟ್ಟಿಯಾಗಿ ಪ್ರಯತ್ನಿಸಿದರೆ ತಂದೆ ಆಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನೋ ಹಾಗೆ ರಿಪೋರ್ಟ್ ಬಂದಿದೆ ಅಂತಾರೆ. ಚೌಧರಿ ಅವರು ಹೇಳ್ತಿದ್ದಂತೆ ರಿಪೋರ್ಟ್ನಲ್ಲಿರೋದಕ್ಕೆ ಭಾಸ್ಕರ್ ಸಂತೋಷ ಪಡ್ತಿರ್ತಾನೆ. ಆರೋಗ್ಯವಂತ ಹುಡುಗಿಯೊಂದಿಗೆ ಇವನು ಸಂಸಾರ ನಡೆಸಿದರೆ ಇವನ ಅಂಶ ಅವಳೆಲ್ಲರೂ ಸೇರಿ 1 ವರ್ಷದಲ್ಲಿ ಭೂಮಿ ಮೇಲೆ ಇವನ ವಾರಸುದಾರ ಬರ್ತಾನೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ರಿಪೋರ್ಟ್ ಬೇಸ್ ಮಾಡಿಕೊಂಡೇ ನಾನು ವಿಲ್ ಹಾಗೆ ಬರೆದಿದ್ದೀನಿ ಅಂತಾರೆ. ಬಲೆ ಬುದ್ಧಿವಂತಿಕೆ ಕೆಲಸ ಮಾಡಿದ್ದೀರಿ. ಹೌದು, ನನ್ನನ್ನು ಲಾಕ್ ಮಾಡದೆ ಮೊದಲು ವಿಲ್ ಬದಲಾಯಿಸಿ ನಿಮ್ಮ ಆಸ್ತಿಗಳು ನನಗೆ ಅಗತ್ಯ ಇಲ್ಲ. ನಿಮ್ಮ ಮಗ ಸೊಸೆ ನಿಮ್ಮಿಬ್ಬರು ಮೊಮ್ಮಕ್ಕಳಿಗೆ ಬರ್ಕೊಡಿ ಅಂತ ಮತ್ತೆ ಯಾವಾಗಲೂ ಹೇಳೋ ಹಾಗೆ ಅದೇ ರಾಗವನ್ನು ಹಾಡ್ತಿದ್ರೆ ಚೌಧರಿ ಅವರು ಸಣ್ಣ ನಗುವಿನೊಂದಿಗೆ ಎದ್ದು ಅಗಸ್ತ್ಯ ತಲೆ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಬಾಯ್ ಅಂತ ಹೇಳಿ ತಮ್ಮ ರೂಮಿನ ಕಡೆ ಹೋಗ್ತಿರ್ತಾರೆ. ಅಗಸ್ತ್ಯ ಭಾರದ್ವಾಜ್ ಕಿರಿಕಿರಿ ಮಾಡ್ಕೊಳ್ತಾ ಸೋಫಾ ಹತ್ರ ಬಿದ್ದ ವಿಲ್ ಪತ್ರಗಳ ಕಡೆ ಕೋಪದಿಂದ ನೋಡ್ತಿರ್ತಾನೆ. ಚೌಧರಿ ಅವರಿಗೆ ಮೊಮ್ಮಗನ ಅಸಹನೆ ಅರ್ಥವಾಗಿ ಬೇಸರ ಪಡ್ತಾ ನಿನ್ನನ್ನು ನಾನು ಸಾಕ್ತೀನಿ ಅಂತ ನಿಮ್ಮ ಅಮ್ಮನಿಗೆ
ಹೇಳಿ ನಿನ್ನನ್ನು ಇಲ್ಲಿ ಕರ್ಕೊಬಂದೆ, ಆದರೆ ನಾನು ನಿನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಿನಗೆಲ್ಲರೂ ಇದು ಏಕಾಂಗಿಯಾಗಿ ಬಿಡದೆ ನೀನು ಹೀಗೆ ಎಮೋಷನ್ಸ್ ಕಳ್ಕೊಂಡು ತಯಾರಾಗೋದು ನಿನ್ನ ತಪ್ಪಲ್ಲ. ನಿನಗೆ ಪರಿಸ್ಥಿತಿಗಳಾಗಿ ಬಂದವು, ಪರಿಸ್ಥಿತಿಗಳು ನಿನ್ನನ್ನು ಹಾಗೆ ಬದಲಾಯಿಸಿದ್ವು. ಆ ಪರಿಸ್ಥಿತಿಗಳೇ ನಿನ್ನ ಹೃದಯವನ್ನು ಕಲ್ಲಿನ ಹೃದಯವನ್ನಾಗಿ ಮಾಡಿದ್ವು. ಎದುರಿಗಿರೋರಿಗೆ ಪ್ರೀತಿಯನ್ನು ಹಂಚೋ ಮನುಷ್ಯನಾಗಿ ನೀನು ಮುಂದೆ ಬದಲಾಗ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನೀನು ಬದಲಾಗ್ತೀಯಾ ಅನ್ನೋ ನಂಬಿಕೆ ನನಗೆ ಇಂದಿಗೂ ಕೂಡ ಬರ್ತಿಲ್ಲ. ಸಣ್ಣ ವಯಸ್ಸಿನಿಂದ ಅಷ್ಟರ ಮಟ್ಟಿಗೆ ನಿನ್ನ ಮನಸ್ಸು ಚೂರು ಚೂರಾಗ್ತಾ ಬಂದಿದೆ. ಆದ್ದರಿಂದ ನೀನು ಬದಲಾಗ್ತೀಯಾ ಅನ್ನೋ ನಂಬಿಕೆ ನನಗೆ ಪೂರ್ತಿಯಾಗಿ ಹೋಗಿದೆ. ಆದರೆ ನಿನ್ನ ಕಲ್ಲಿನ ಹೃದಯವನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಒಳ್ಳೆಯ ಹುಡುಗಿ ನಿನ್ನ ಜೀವನಕ್ಕೆ ಬರಬೇಕಂತ ಬಯಸ್ತೀನಿ. ಈ ವಂಶಕ್ಕೆ ನನ್ನ ನಂತರ ನಿಮ್ಮ ಅಪ್ಪನ ನಂತರ ಇನ್ನು ನೀನೇ ಅನ್ನುತ್ತಾ ಕಣ್ಣು ಮುಚ್ಕೊಂಡ್ರು. ಇನ್ನು ಆ ಕಣ್ಣುಗಳು ಮತ್ತೆ ತೆರೀಲೇ ಇಲ್ಲ. ತಾತ, ನಾನು ಹೇಳಿದ್ದನ್ನು ಲೆಕ್ಕಿಸ್ಕೊಳ್ದೆ ಬಾ ಅಂತ ಹೋಗೋದೇನು ಅನ್ನುತ್ತಾ ಅಗಸ್ತ್ಯ ಭಾರದ್ವಾಜ್ ಅವ್ರ ಹಿಂದೆ ಹೋಗ್ತಿದ್ರೆ ಚೌಧರಿ ಅವ್ರ ರೂಮ್ನೊಳಗೆ ಹೋಗಿ ಮೊಮ್ಮಗನ ಒಳಗಡೆ ಬರೋಗ್ಬಿಡ್ದೆ ಡೋರ್ ಹಾಕಿದ್ರು. ಭಾಸ್ಕರ್ ಅದೆಲ್ಲವನ್ನ ಮೌನವಾಗಿ ನೋಡ್ತಿರ್ತಾನೆ. ಅದನ್ನ ನೋಡಿ ಇನ್ನು ಕೋಪ ತಂದುಕೊಳ್ತಾ, ತಾತ ಓಪನ್ ದಿ ಡೋರ್, ವಿಲ್ನ ಬದಲಾಯಿಸು, ಐ ಹೇಟ್ ಮ್ಯಾರೇಜ್, ಐ ಹೇಟ್ ವೈಫ್, ಐ ಹೇಟ್ ಚಿಲ್ಡ್ರನ್, ಐ ಹೇಟ್ ಫ್ಯಾಮಿಲಿ, ಐ ಹೇಟ್ ಸೆಕ್ಸ್ ಅಂತ ಡೋರ್ ತರ್ತಾ ಕೋಪದಿಂದ ಕೂಗಾಡ್ತಿರ್ತಾನೆ. ಮೊಮ್ಮಗನ ಮಾತುಗಳು ಕೇಳಿಸ್ತಿದ್ರು. ಚೌಧರಿ ಅವರು ಲೆಕ್ಕಿಸ್ಕೊಳ್ದೆ ಬೆಡ್ ಮೇಲೆ ಮಲ್ಕೊಂಡ್ರು. ತಾತ ಪ್ಲೀಸ್ ಓಪನ್ ದಿ ಡೋರ್, ನೀನು ಬರೆದ ವಿಲ್ನ ನನಗಿಷ್ಟ ಆಗ್ತಿಲ್ಲ, ನಾನು ನಿನ್ನ ಕೊನೆ ಆಸೆನ ನಿಜಕ್ಕೂ ಈಡೇರಿಸಲ್ಲ ಅಂತ ಕೂಗಾಡ್ತಿದ್ದಾನೆ. ಭಾಸ್ಕರ್ ಅಲ್ಲಿಗೆ ಬಂದು, ಇನ್ನು ನೀವು ಎಷ್ಟು ಹೇಳಿದ್ರು ನಿಮ್ಮ ತಾತನವರು ವಿಲ್ನ ಬದಲಾಯಿಸಲ್ಲ ಸರ್ ಅಂತಾನೆ. ತಾತನ ಮರಣ ಮತ್ತು ಅಗಸ್ತ್ಯ ಭಾರದ್ವಾಜ್ನ ಎಚ್ಚರಿಕೆ. ಅವ್ರ ಮರಣದ ವಾರ್ತೆ ಕೇಳಿ ಜನನಿಯವರು ಇಂಡಿಯಾದಲ್ಲೇ ಇದ್ದು ಕಣ್ಣೀರು ಹಾಕ್ತಾ ಬೇಸರ ಪಡ್ತಿದ್ರೆ ಕುಮಾರ್, ಮೇನಕಾ, ರಾಕೇಶ್, ಸುರೇಶ್ ಅಮೇರಿಕಾಕ್ಕೆ ತಲುಪಿದ್ರು. ಅವರ ಪಾರ್ಥಿವ ಶರೀರದ ಹತ್ತಿರ ತಿಳಿದವರು, ಬಿಸ್ನೆಸ್ ಪರ್ಸನ್ಸ್, ಅಲ್ಲಿನ ಕಂಪನಿ ಡೈರೆಕ್ಟರ್ಸ್ ಹೂವಿನ ಹಾರಗಳನ್ನ ಹಾಕಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದ್ರು. ಇಂಡಿಯಾದಲ್ಲಿಯೂ ಅವರ ಸಂಸ್ಥೆಗಳೆಷ್ಟೋ ವಿಸ್ತರಿಸಲ್ಪಟ್ಟಿರೋದ್ರಿಂದ ಅಲ್ಲಿಯೂ ಅವರ ಫೋಟೋ ಹಾರ ಹಾಕಿ ಗೌರವವನ್ನು ಸಲ್ಲಿಸ್ತಿದ್ದಾರೆ. ಅವರ ಮರಣದ ಬಗ್ಗೆ ಎಷ್ಟೋ ಜನರು ಬೇಸರ ಪಡ್ತಿದ್ದಾರೆ. ಅವರ ಪಾರ್ಥಿವ ಶರೀರ ಹತ್ರ ಕುಮಾರ್ ಕೂಡ ಕಣ್ಣೀರು ಹಾಕ್ತಿದ್ದಾನೆ. ಮೇನಕಾ, ಸುರೇಶ್, ರಮೇಶ್ ಒಂದು ಕಡೆ ಇದ್ದಾರೆ. ಕುಮಾರ್ ಅಪರೂಪಕ್ಕೆ ಅಮೇರಿಕೆಗೆ ಬರ್ತಿದ್ದ. ತಂದೆಯೊಂದಿಗೆ ಕುಮಾರ್ಗೆ ಅಟ್ಯಾಚ್ಮೆಂಟ್ ಇತ್ತು. ಮೇನಕಾ, ರಾಕೇಶ್, ಸುರೇಶ್ ಅವರೊಂದಿಗೆ ಚೌಧರಿ ಅವರಿಗೆ ಅಟ್ಯಾಚ್ಮೆಂಟ್ ಇರಲಿಲ್ಲ. ಹಾಗಂತ ಅಗಸ್ತ್ಯ ಭಾರದ್ವಾಜ್ ಅವರೊಂದಿಗೂ ದೊಡ್ಡದಾಗಿ ಅಟ್ಯಾಚ್ಮೆಂಟ್ ಏನಿರಲಿಲ್ಲ. ಅಗಸ್ತ್ಯ ಭಾರದ್ವಾಜ್ ಓದು ಮುಗಿದ ಮೇಲೆ ತಾತನ ಒತ್ತಾಯದಿಂದ ಗೋಲ್ಡನ್ ಸ್ಟಾರ್ ಬಿಸ್ನೆಸ್ ಜವಾಬ್ದಾರಿಗಳನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ಅದೇ ಸಮಯದಲ್ಲಿ ವಿಶ್ವನಾಥ್ ಚೌಧರಿ ಅವ್ರಿಗೆ ಆರೋಗ್ಯ ಕೆಟ್ಟು ಬಿಸ್ನೆಸ್ ಜವಾಬ್ದಾರಿ ನೋಡೋದು ಕಡಿಮೆ ಮಾಡಿದ್ರು. ಆವಾಗಲಿಂದ ತಾತ ಮೊಮ್ಮಗ ಒಂದಾಗೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿ ಇಬ್ಬರ ಮಧ್ಯೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ ಅಂತ ಅಂದ್ಕೊಳ್ಬಹುದು. ಆದರೆ ಎಂದೂ ಕೂಡ ಅಗಸ್ತ್ಯ ತಾತನೊಂದಿಗೆ ಪ್ರೀತಿಯಿಂದ ಮಾತಾಡಿದ್ದಿಲ್ಲ. ಹಸ್ಲು ಪದಾರ್ಥಗಳ ಅಗಸ್ತ್ಯ ಭಾರದ್ವಾಜ್ನಲ್ಲಿ ನೋಡೋಣ ಅಂದರೂ ಎಲ್ಲೂ ಕಾಣಿಸ್ತಿಲ್ಲ. ಇಷ್ಟರಲ್ಲಿ ತಾತನ ಪಾರ್ಥಿವ ಶರೀರ ಮುಂದೆ ನಿಂತಿರೋ ಅಗಸ್ತ್ಯನ ಭಾರದ್ವಾಜ್ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಕೂಡ ಬರ್ತಿಲ್ಲ. ಆ ಕಲ್ಲಿನ ಹೃದಯ ಕರಗ್ತಾನೇ ಇಲ್ಲ. ಅಂದೇ ಚೌಧರಿಯವರ ಅಂತ್ಯಕ್ರಿಯೆ ಮುಗಿದು ಹೋದವು. ಆ ಕ್ಷಣದವರೆಗೂ ಇನ್ನು ಆಸ್ತಿಗಳೆಲ್ಲ ತಮಗೆ ಅಂದ್ಕೊಂಡಿದ್ದ ಮೇಲಕ ಅವರಿಗೆ ವಿಶ್ವನಾಥ್ ಚೌಧರಿ ಅವ್ರ ಕೊನೆ ಆಸೆ ಬಗ್ಗೆ ಕೇಳೋದು, ಅವರ ಆಸೆಯನ್ನು ಈಡೇರಿಸ್ತೀನಿ ಅಂತ ಅಗಸ್ತ್ಯ ಭಾರದ್ವಾಜ್ ನಿರ್ಧರಿಸೋದನ್ನು ಕೇಳಿ ಮೇನಕಾ ಅವರಿಗೆ ದೊಡ್ಡ ಶಾಕ್ ತಗಲದಾಗಾಯಿತು. ಕುಮಾರ್, ಮೇನಕಾ, ರಾಕೇಶ್, ಸುರೇಶ್ ಅಗಸ್ತ್ಯನ ಮೇಲೆ ಉರಿದು ಹೋಗುತ್ತಲೇ ಇಂಡಿಯಾಕ್ಕೆ ಹೋದರು. ಅಗಸ್ತ್ಯ ಭಾರದ್ವಾಜ್ ಭಾಸ್ಕರ್ ಎದುರುಗಡೆ ಕೂತು ತಾತ ಬರೆದ ವಿಲ್ನ ವಿವರವಾಗಿ ಓದಿ, ತಾತ ಮದುವೆ ಮಾಡ್ಕೊಳ್ಳಲು ಹೇಳಿದ್ದಾನೆ, ನನ್ನ ಅಂಶವನ್ನು ಭೂಮಿಗೆ ತರೋದಕ್ಕೆ ಹೇಳಿದ್ದಾನೆ. ಏನು ತಾತನಿಗೆ ಮಾತ್ರ ಬುದ್ಧಿ ಇದೆಯಾ, ನನಗಿಲ್ವಾ? ತಾತ ನನಗೆ ಹೀಗೆ ಲಾಕ್ ಹಾಕಿದ್ರೆ ಈ ಎರಡಕ್ಕೂ ನಾನು ಲಾಕ್ ಹಾಕ್ಕೊಳ್ತೀನಿ ಅನ್ನುತ್ತಾ, ನೀವು ಏನಂತಿದ್ದೀರ ನನಗೆ ಅರ್ಥ ಆಗ್ತಿಲ್ಲ ಸರ್ ಅಂತಾನೆ ಭಾಸ್ಕರ್. ಮದುವೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ, ಆದರೆ ಪರ್ಮನೆಂಟ್ ಮದುವೆ ಅಂತ ಹೇಳಿಲ್ಲ ತಾನೇ. ಸೊ ನಂಗೆ ನಡೆಯೋದು ಕಾಂಟ್ರಾಕ್ಟ್ ಮದುವೆ. ಸಹಜವಾಗಿ ಸಂಸಾರ ನಡೆಸಿ ಮಗುವನ್ನು ಭೂಮಿ ಮೇಲೆ ತರಬೇಕಂತ ಅಂದಿದ್ದಾರೆ, ಆದರೆ ಮಗುವನ್ನು ಸಾಕು ಅಂತ ಹೇಳಿಲ್ಲ ತಾನೇ ಅಂತ ಮಾತಾಡ್ತಾ ಇರ್ತಾನೆ. ಅಗಸ್ತ್ಯ ಭಾರದ್ವಾಜ್ ಹೇಳ್ತಿರೋ ಮಾತುಗಳನ್ನ ಕೇಳಿ ಭಾಸ್ಕರ್ಗೆ ತಲೆ ತಿರುಗಿ, ಈ ಎರಡು ವಿಷಯಗಳಿಗೆ ನೀವು ಹೀಗೆ ಲಾಕ್ ಹಾಕ್ಕೊಳ್ತೀರಾ ಅಂತ ತಾತ ಊಹಿಸಿದರೆ ವಿಲ್ನ ಇನ್ನಷ್ಟು ವಿವರವಾಗಿ ಬರೀತಿದ್ರು ಸರ್ ಅಂತಾನೆ. ಎಸ್, ಅದೇ ಕೆಲಸ ಮಾಡ್ತಿದ್ದ. ಇಲ್ಲಿ ನಾನು ಸ್ವಲ್ಪ ಬಚಾವಾದೆ. ಅರ್ಜೆಂಟಾಗಿ ನೀನು ಇಂಡಿಯಾಕ್ಕೆ ಹೋಗಿ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಹುಡುಗಿ ನೋಡು. 1 ವರ್ಷದಲ್ಲಿ ಅವಳು ತಾಯಿ ಆಗೋ ಕ್ವಾಲಿಟೀಸ್ ಇದೆಯೋ ಇಲ್ವೋ ಫಸ್ಟ್ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸು. ನನ್ನ ಕಂಡೀಷನ್ಸ್ ಕೊಪ್ಪೋ ಹುಡುಗಿ ಸಿಕ್ಕರೆ ತಕ್ಷಣ ಮದುವೆ ಅಂತಾನೆ. ಸರಿ ಅನ್ನೋದೇ ವಿಧಿ ಇರಲಿಲ್ಲ ಭಾಸ್ಕರ್ಗೆ. ಇನ್ನೊಂದು ವಿಷಯ ಭಾಸ್ಕರ್, ಇದು ಕಾಂಟ್ರಾಕ್ಟ್ ಮದುವೆ ಅಂತ ನನಗೆ, ನಿನಗೆ, ಆ ಹುಡುಗಿ ಕಡೆ ಬಂಧುಗಳಿಗೆ ಹೊರತು ಇನ್ಯಾರಿಗೂ ತಿಳಿಬಾರ್ದು ಅಂತಾನೆ. ಹಾಂ ಸರ್ ಅಂತಾನೆ ಭಾಸ್ಕರ್. ಪರ್ಮನೆಂಟ್ ಮದುವೆ ಆಗದೆ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಳ್ತಿರೋದಕ್ಕೆ ಬೇಸರ ಪಡ್ತಾ ಹೇಳ್ತಾನೆ,
ಪ್ರಸ್ತುತ ಸಮಯ. ಅಗಸ್ತ್ಯ ಭಾರದ್ವಾಜ್ ಪಿಸ್ತೂಲ್ ಸುರೇಶ್ ಹಣೆಗೆ ಗುರಿ ಇಟ್ಟೇ ಇದ್ದಾನೆ. ಅದನ್ನು ನೋಡಿ ಎಲ್ಲಿ ಸುರೇಶ್ನನ್ನು ಕೊಂದುಬಿಡ್ತಾನೋ ಅಂತ ಕುಮಾರ್, ಮೇನಕಾ, ರಾಕೇಶ್ ಎದುರ್ತಿದ್ದಾರೆ. ಅಗಸ್ತ್ಯ ಪ್ಲೀಸ್ ಅವ್ರನ್ನೇನು ಮಾಡಬೇಡ ಅಂತ ಕುಮಾರ್ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಏನು ನಿನ್ನ ಮಗನದ ಪ್ರಾಣನ ಅವಳದ ಪ್ರಾಣ ಅಲ್ವಾ ಅಂತ ತಂದೆಯನ್ನು ದ್ವೇಷಿಸ್ತಾ ಕೇಳ್ತಾನೆ. ನೀನು ಹೆಂಡತಿನ ಕೊಲ್ಸೋದಕ್ಕೆ ನೋಡಿದ ವಿಷಯ ನಿಜವಾಗಿಯೂ ನನಗೆ ಗೊತ್ತಿಲ್ಲ ಅಗಸ್ತ್ಯ. ಇನ್ನೊಂದು ಬಾರಿ ಇಂಥದ್ದು ನಡೆದಂತೆ ನೋಡ್ಕೊಳ್ತೀನಿ. ಪ್ಲೀಸ್ ಸುರೇಶ್ನನ್ನು ಬಿಟ್ಟು ಬಿಡು ಅಂತ ಸುರೇಶ್ಗೆ ಏನಾದರೂ ಆಗುತ್ತೋ ಅಂತ ಹೆದರಿಕೆಯಿಂದ ಕುಮಾರ್ ರಿಕ್ವೆಸ್ಟನ್ನು ಮಾಡ್ತಿರ್ತಾನೆ. ನನ್ನ ಮಗನನ್ನು ಬಿಟ್ಟುಬಿಡು ಅಗಸ್ತ್ಯ ಅಂತ ಮೇನಕಾ ಕೂಡ ಗಾಬರಿ ಪಡ್ತಿರ್ತಾಳೆ. ಪ್ಲೀಸ್ ನನ್ನ ಬಿಟ್ಟುಬಿಡು ಅಂತ ಸುರೇಶ್ ಕೂಡ ಎದುರ್ತಿರ್ತಾನೆ. ಸುರೇಶ್ ಅಗಸ್ತ್ಯ ಭಾರದ್ವಾಜ್ಗಾಗಿ ಶರಣಾಗಿ ಮೂವರು ಅವರನ್ನು ರಿಕ್ವೆಸ್ಟ್ ಮಾಡ್ತಿದ್ರೆ ರಾಕೇಶ್ ಸಹಿಸಲಾಗದೆ ಮುಷ್ಟಿ ಬಿಗಿಗೊಳಿಸ್ತಿರ್ತಾನೆ. ಮಾಮೂಲಿಯಾಗಾದರೆ ಅಮೆರಿಕದಲ್ಲಿ ಇಂಥದ್ದು ನಡೆದರೆ ನಮ್ಮ ನಾಯಕನಿಗೆ ಶೂಟ್ ಮಾಡೋದು ಚೆನ್ನಾಗಿ ರೂಢಿ. ಇಲ್ಲಿ ಶೂಟ್ ಮಾಡಲು ಯೋಚಿಸ್ತಾ ಸುರೇಶ್ನನ್ನು ಬಿಟ್ಟುಬಿಡ್ತಾನೆ. ಪ್ರಾಣ ಉಳಿದೋದಕ್ಕೆ ಸುರೇಶ್ ನಿಟ್ಟುಸಿರು ಬಿಟ್ಟರೆ ಎಲ್ಲಿ ಅಗಸ್ತ್ಯ ಮತ್ತೆ ಸುರೇಶ್ ತಂಡಕ್ಕೆ ಬರ್ತಾನೋ ಅಂತ ಕುಮಾರ್ ಮಗನನ್ನು ಹಿಂದಕ್ಕಿಟ್ಕೊಳ್ತಾನೆ. ಅಗಸ್ತ್ಯ ಭಾರದ್ವಾಜ್ ಆ 4 ಜನರನ್ನ ಕೋಪದಿಂದ ನೋಡ್ತಾ, ಅಮೇರಿಕದಲ್ಲಿ ಗನ್ ಕಲ್ಚರ್ ಇರುವಂತೆ ಇಲ್ಲೂ ಕೂಡ ಇದ್ದಿದ್ರೆ ಅವಳನ್ನ ಕೊಲ್ಸೋದಕ್ಕೆ ನೋಡಿದಕ್ಕೆ ನಿಮಗೆ 4 ಜನರ ನಾಯಿಗಳನ್ನ ಕಡ್ದು ಹಾಕಿಬಿಡ್ತಿದ್ದೆ. ಆದರೂ ನನ್ನನ್ನು ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮ ಅನ್ಕೊಂಡು ಆ ತಪ್ಪು ನನ್ನ ಮೇಲೆ ಬಾರದಂತೆ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ಏನಿದ್ರು ನನ್ನ ಜೊತೆ ಇಟ್ಕೊಳ್ಳಿ, ನನ್ನೊಂದಿಗೆ ಹೋರಾಡಿ. ಹಾಗಲ್ಲದೆ ಆ ಹುಡುಗಿಗೆ ಏನಾದರೂ ಮಾಡಿದ್ರೋ ಇನ್ನು ಮುಂದೆ ಹಿಂದೆ ಏನು ಯೋಚಿಸ್ತೆ 4 ಜನರ ಕೊಂದು ಹಾಕ್ಬಿಡ್ತೀನಿ ಅಂತ ದವಡೆ ಬಿಗಿ ಹಿಡಿದು ಆವೇಶದಿಂದ ಹೇಳ್ತಾನೆ. ಮೇನಕಾ, ರಾಕೇಶ್ ಅಸಹನೆಯಿಂದ ನೋಡ್ತಿದ್ರೆ ಕುಮಾರ್, ಸುರೇಶ್ ಹೆದರ್ತಿದ್ದಾರೆ. ವಿಶ್ವನಾಥ್ ಚೌಧರಿ ಅವರ ಆಸ್ತಿಗಳ ಮೇಲೆ ನೀವಿನ್ನು ಏನಾದರೂ ಆಸೆ ಇಟ್ಕೊಂಡಿದ್ದೀರೋ ಬಿಡುಗಾಸು ನಿಮಗೆ ಸಿಗಲ್ಲ. ಅವ್ರ ಆಸೆಯನ್ನು ಈಡೇರಿಸಿದ ಆಸ್ತಿಗಳನ್ನೆಲ್ಲ ನಾನೇ ಪಡ್ಕೊತೀನಿ. ನನ್ನ ಹೆಂಡತಿಯೊಂದಿಗೆ ಸಹಜವಾಗಿ ಸಂಸಾರ ನಡೆಸಿ ವರ್ಷ ತಿರುಗುವ ಮುನ್ನವೇ ಮಗುವಿಗೆ ತಂದೆ ಆಗ್ತೀನಿ. ಸೊ ಆ ಆಸ್ತಿಗಳು ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲೂ ಸಿಗಲ್ಲ. ಇದು ಫೈನಲ್ ಆಗಿರುತ್ತೆ. ಮೈಂಡ್ ಇಟ್ ಅಂತ ಕೆಂಪು ಕಣ್ಣುಗಳಿಂದ ವಾರ್ನಿಂಗ್ ಥರ ಹೇಳಿ ಹೊರಟೋಗ್ತಾನೆ. ಆಸ್ತಿಗಳು ಬರಲ್ಲ ಅಂತ ಹೇಳೋಷ್ಟರಲ್ಲಿ ಕುಮಾರ್ ಜೊತೆಗೆ ಬಾಕಿ 3 ಕೂಡ ಕೋಪದಿಂದ ಹೋಗ್ತಿರೋ ಅಗಸ್ತ್ಯ ಕಡೆ ನೋಡ್ತಿರ್ತಾರೆ. ಅಗಸ್ತ್ಯ ಮತ್ತೇನೋ ನೆನಪಾದ ಹಾಗೆ ನಿಂತು ಕೆಲವು ಕ್ಷಣಗಳ ನಂತರ ಹಿಂದಕ್ಕೆ ತಿರುಗಿ 4 ಜನರ ನೋಡ್ತಾ, ಹೇಳಲಿರೋ ಮಾತುಗಳು ಮನಸ್ಸಿಂದ ಬರೆದಿದ್ರು ಹೆಂಡತಿ ಅಂದರೆ ಇಷ್ಟ ಅಂತ ಅವ್ರನ್ನ ನಂಬಿಸೋದಕ್ಕೆ ಆ ಮಾತುಗಳನ್ನ ಒಟ್ಟುಗೂಡಿಸ್ಕೊಳ್ತಾ, ಆ ಹುಡುಗಿ ನಾನು ತಾಳಿ ಕಟ್ಟಿದ್ದು ನನ್ನ ಹೆಂಡತಿ. ಮದುವೆಗೆ ಮುನ್ನ ನಮ್ಮಿಬ್ಬರಿಗೂ ಪರಿಚಯ ಇಲ್ದಿದ್ರು ಮದುವೆ ಆದ ಕೆಲವು ಗಂಟೆಗಳಲ್ಲಿ ಅವಳ ಮೇಲೆ ನನಗೆ ಒಂದು ಒಳ್ಳೆ ಇಂಪ್ರೆಷನ್ ಮೂಡಿದೆ. ಬಹುಶಃ ಲವ್ ಅಂದರೆ ಇದೇನೇನೋ ನಮ್ಮ ಮಧ್ಯೆ ಪ್ರೀತಿಗೆ ಚಿಗುರು ಹೊಡಿತಿದೆ ಅಂದ್ಕೊಳ್ತೀನಿ. ಸೊ ಅವಳು ನನ್ನ ಜೀವನ ಆಗ್ತಾಳೆ. ಶಿ ಈಸ್ ಮೈ ಲೈಫ್. ನನ್ನ ಹೆಂಡತಿಗೇನಾದರೂ ಮಾಡಿದ್ರೆ ಹೇಳಿದ್ನಲ್ಲ ಅಂತ ಬೆರಳು ತೋರಿಸಿ ಎಚ್ಚರಿಸ್ತಾನೆ. ಆ ಡೈಲಾಗ್ಸ್ಗೆ 4 ಜನರಿಗೂ ಹುಚ್ಚಿಡಿಯುತ್ತೆ. ಅಷ್ಟರಲ್ಲಿ ಅಗಸ್ತ್ಯ ಹೆಂಡತಿಯನ್ನು ಪ್ರೀತಿಸೋದು ಅನ್ನೋದು ಶಾಕಿಂಗ್ ಥರ ಇರುತ್ತೆ. ಅಗಸ್ತ್ಯ ಹೇಳೋ ವಿಧಾನದ ಕೇಳಿ ಅದು ಸುಳ್ಳು ಅಂತ ಕೂಡ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ನಮ್ಮ ನಾಯಕ ಅಷ್ಟೊಂದು ಸ್ಟ್ರಾಂಗಾಗಿ ನಟಿಸ್ತಿದ್ದಾನೆ ಅಂತ ಅರ್ಥ. 4 ಜನರನ್ನು ವಿರಕ್ತಿಯಿಂದ ನೋಡ್ತಾ ಪಿಸ್ತೂಲ್ ಪ್ಯಾಂಟ್ ಪಾಕೆಟ್ನಲ್ಲಿ ಇಟ್ಕೊಳ್ತಾ ಗಂಭೀರವಾಗಿ ಹೊರಟೋಗ್ತಿರ್ತಾನೆ. ನೋಡ್ತಿದ್ದಂತೆ ಅಗಸ್ತ್ಯ ಭಾರದ್ವಾಜ್ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋದಾಗೆ ಸೌಂಡ್ ಕೇಳಿಸುತ್ತೆ. ಎಲ್ಲಿ ಆಸ್ತಿ ಸಿಗದು ಹೋಗುತ್ತೋ ಅಂತ ಹೆದರ್ತಾ ಮೇನಕಾ ಅಲ್ಲಿದ್ದ ಸೋಫಾದಲ್ಲಿ ಕುಸಿದು ಬಿದ್ಲು. ನಿಜಕ್ಕೂ ಅಹನಾಳನ್ನು ಕೊಲ್ಸೋದಕ್ಕೆ ನೋಡಿದ ವಿಷಯ ಕುಮಾರ್ಗೂ ತಿಳಿದಿದ್ದರಿಂದ ಮಕ್ಕಳನ್ನು ಕೋಪದಿಂದ ನೋಡ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಪಂಜರದೊಳಗಿನ ಅಹನ ಯಾವಾಗಲೂ ಇರುವಂತೆ ಫ್ಲೋರ್ ಮೇಲೆ ಕೆಳಗೆ ಮಲಗಿ ಕಣ್ಣೀರನ್ನು ಹಾಕ್ತಾ ಇರ್ತಾಳೆ. ಮದುವೆಯ ದಿನದಿಂದ ಸಂಸಾರದಲ್ಲಿ ಪಾಲ್ಗೊಳ್ಬೇಕನ್ನೋ ಕಂಡೀಷನ್ ಇದೆಯಲ್ಲ ಅನ್ನುತ್ತಾ ಅಗಸ್ತ್ಯ ಭಾರದ್ವಾಜ್ ಡೈಲಾಗ್ಗಳನ್ನ ನೆನಪು ಮಾಡಿಕೊಂಡು ಈ ಸೆಕ್ಸ್ ಹುಚ್ಚನೊಂದಿಗೆ ನಾನು ಹೇಗಿರಬೇಕು ಅಂತ ಅಂದ್ಕೊಂಡು ಮೇಲಾಗಿ ಸೆಕ್ಯೂರಿಟಿ ಕೆಲಸ ಹೋದದ್ದು, ಗಂಗಾ ಹಣೆ ಮೇಲೆ ಪಿಸ್ತೂಲ್ ಇಟ್ಟದ್ದು ಅವೆಲ್ಲವನ್ನು ನೆನಪು ಮಾಡಿಕೊಂಡು ಅಷ್ಟಕ್ಕಷ್ಟೇ ಹೆದರ್ತಿರ್ತಾಳೆ. ಎದ್ದು ಕೂತು ನಿಜಕ್ಕೂ ಮದುವೆಯಾಗಿ ನನಗೆ ₹1,00,00,000 ನೀಡೋದು ಯಾಕೆ ಅಂದರೆ ನನ್ನ ಶರೀರವನ್ನು ಇಷ್ಟ ಬಂದ ಹಾಗೆ ಬಳಸ್ಕೊಳ್ಳೋದಕ್ಕೆ ನಾನು ₹1,00,00,000 ನೀಡಿದಾನಾ? ನಿಜಕ್ಕೂ ಮೊದಲು ಆ ಕಂಡೀಷನ್ಸ್ ಏನಂತ ನೋಡಬೇಕು. ನಾನು ಸೈನ್ ಮಾಡಿದ ಪೇಪರ್ಸ್ ಅವನ ರೂಮ್ನಲ್ಲಿ ಇರಬಹುದು ಅಂತ ಅಂದ್ಕೊಂಡು ಆ ರೂಮ್ನಿಂದ ಹೊರಗೆ ಬಂದು ಪಕ್ಕದಲ್ಲಿದ್ದ ಅಗಸ್ತ್ಯ ಭಾರದ್ವಾಜ್ನ ರೂಮಿನ ಕಡೆ ನೋಡ್ತಾಳೆ. ಅವನು ಮನೆಯಲ್ಲಿ ಇಲ್ಲ ಅಂತ ತಿಳಿದಿರೋದ್ರಿಂದ ಧೈರ್ಯವಾಗಿ ರೂಮ್ ಒಳಗೆ ಹೋಗ್ತಾಳೆ. ವಿಶಾಲವಾಗಿರೋ ರೂಮ್, ಎಕ್ಸ್ಪೆನ್ಸಿವ್ ಫರ್ನಿಚರ್, ಕಾಸ್ಟ್ಲಿ ಬೆಡ್. ಆ ಬೆಡ್ ನೋಡ್ತಿದ್ದಂತೆ ಅಗಸ್ತ್ಯ ಭಾರದ್ವಾಜ್ ತನ್ನ ಬಲವಂತವಾಗಿ ಅನುಭವಿಸ್ತಿರೋ ಹಾಗೆ ಒಂದು ಕಲ್ಪನೆ ಮಾಡಿಕೊಂಡು, ದೇವ್ರೇ ಊಹೆನೇ ಭಯಂಕರವಾಗಿದೆ, ಇನ್ನು ಈ ದಿನ ನೈಟ್ ಹೇಗಿರುತ್ತೋ ಏನೋ, ಇಲ್ಲಿಂದ ಪಾರಾಗೋಣ ಅಂದರೂ ನನ್ನ ಪ್ರಾಣದೊಂದು ಉಳಿಯಲ್ಲ ಅಂತ ಚೆನ್ನಾಗಿ ಅರ್ಥ ಆಗಿದೆ. ಮೊದಲು ನಿಜಕ್ಕೂ ಆ ಕಂಡೀಷನ್ಸ್ ಏನಂತ ತಿಳ್ಕೊಂಡ್ರೆ ಹೊರತು ನಾನು ಒಂದು ಕ್ಲಾರಿಟಿಗೆ ಬರೋದಕ್ಕಾಗಲ್ಲ ಅಂತ ಅಂದ್ಕೊಂಡು ಅಲ್ಲಿದ್ದ ವಾರ್ಡ್ರೋಬ್ ಹತ್ರ ಬಂದು ಎಲ್ಲವನ್ನ ಹುಡುಕ್ತಿದ್ದಾಳೆ. ಅದೇ ಸಮಯದಲ್ಲೇ ಅಗಸ್ತ್ಯನ ಕಾರ್ ಬಂದು ಆ ಬಂಗ್ಲೆ ಮುಂದೆ ನಿಲ್ಲುತ್ತೆ.
ಕಾರ್ ಬಂದ್ ಸೌಂಡ್ ಆ ರೂಮ್ನಲ್ಲಿ ಕೇಳಿಸಿದ ಕಾರಣ ಅಹನ ಪೇಪರ್ಸ್ ಹುಡ್ಕೋ ಕೆಲಸದಲ್ಲಿದ್ದಾಳೆ. ಅಗಸ್ತ್ಯ ಭಾರದ್ವಾಜ್ ಪಿಸ್ತೂಲ್ ಹಿಡ್ಕೊಂಡು ಒಳಗಡೆ ಬರ್ತಾನೆ. ಡೈನಿಂಗ್ ಟೇಬಲ್ ಹತ್ರ ಏನೋ ಕೆಲಸ ಮಾಡ್ಕೊಳ್ತಿದ್ದ ಗಂಗಾ ಪಿಸ್ತೂಲ್ ನೋಡ್ತಿದ್ದಂತೆ ಹೆದರ್ತಿರ್ತಾಳೆ. ಆದರೆ ಅಗಸ್ತ್ಯ ಅವನಿಗಿರೋ ಕಿರಿಕಿರಿಯಲ್ಲಿ ಗಂಗಾಳನ್ನು ನಿಜಕ್ಕೂ ಲೆಕ್ಕಿಸ್ಕೊಳ್ಳದೆ ಮೆಟ್ಟಿಲುಗಳನ್ನ ಹತ್ತಿ ಮೇಲಕ್ಕೆ ಹೋಗ್ತಾನೆ. ಅಹನ ಸ್ವಲ್ಪ ಹೊತ್ತು ಹುಡುಕಲಾಗಿ ಬಟ್ಟೆಗಳ ಕೆಳಗೆ ಮಡಚಿಟ್ಟಿದ್ದ ಪೇಪರ್ಸ್ ಕಾಣಿಸುತ್ತವೆ. ಇದೇ ಆ ಪೇಪರ್ಸ್ ಅಂದ್ಕೊಳ್ತೇನೆ ಅಂತ ಆ ಪೇಪರ್ಸ್ ಹೊರಗೆ ತೆಗೆಯೋದಕ್ಕೆ ಹೋಗ್ತಾ ಇರುವಾಗ ಡೋರ್ ಸೌಂಡ್ ಆಗಿ ಯಾರೋ ಬರ್ತಿರೋದಂತ ಅಹನ ಎದುರ್ತಾ ನೋಡೋಷ್ಟರಲ್ಲಿ ಅಗಸ್ತ್ಯ ಅದೇ ಕಿರಿಕಿರಿಯಿಂದ ಪಿಸ್ತೂಲ್ ಹಿಡ್ಕೊಂಡು ರೂಮ್ ಒಳಗೆ ಬರ್ತಾನೆ. ಪಿಸ್ತೂಲ್ನೊಂದಿಗೆ ನೋಡ್ತಿದ್ದಂತೆ ಅಹನಾಳ ಹೃದಯ ತಲ್ಲಣಗೊಳ್ಳುತ್ತೆ. ಪೇಪರ್ಸ್ಗಾಗಿ ವಾರ್ಡ್ರೋಬ್ ಒಳಗಿಟ್ಟಿದ್ದ ಕೈ ಹಾಗೆ ಉಳಿದು ಮರಗಟ್ಟು ಹೋಗುತ್ತೆ. ಅಗಸ್ತ್ಯ ಭಾರದ್ವಾಜ್ ಅದೇ ಕಿರಿಕಿರಿಯಿಂದ ಮುಂದಕ್ಕೆ ನೋಟ ಹರಿಸಿ ಅವಳನ್ನು ನೋಡ್ದ. ಮರುಕ್ಷಣವೇ ಮುಖವೆಲ್ಲ ಸಿಂಡರಿಸ್ಕೊಳ್ತಾ ಏಯ್ ಯಾಕೆ ನನ್ನ ರೂಮ್ನಲ್ಲಿದ್ಯಾ ಅಂತ ಒಬ್ಬ ಹುಡುಗಿ ಅವನ ರೂಮ್ನಲ್ಲಿರೋದನ್ನು ಸಹಿಸಲಾರದಂತೆ ಇರಿಟೇಟಿಂಗ್ ಫೀಲಿಂಗ್ನಿಂದ ಗಟ್ಟಿಯಾಗಿ ಕೂಗಾಡ್ತಾನೆ. ಆ ಕೂಗಿಗೆ ಒಳಗಡೆ ಇಟ್ಟಿದ್ದ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೆದರ್ತಾ ನೋಡ್ತಿರ್ತಾಳೆ. ಕೇಳ್ತಾ ಇರೋದು ನಿನ್ನೆ ನನ್ನ ರೂಮ್ನಲ್ಲಿ ಹಾಕಿದ್ಯಾ, ಅಲ್ಲಿ ಏನು ಮಾಡ್ತಿದ್ಯಾ ಅಂತ ಗದರಿಸಿ ಗಟ್ಟಿಯಾಗಿ ಕೇಳ್ತಾನೆ. ಅದು ಅದು ಅನ್ನುತ್ತಾ ಏನು ಹೇಳಬೇಕಂತ ಮಾತುಗಳನ್ನ ಹುಡುಕ್ತಿರ್ತಾಳೆ. ಅವನ ರೂಮ್ನಲ್ಲಿ ಅಹನಾಳನ್ನು ನೋಡ್ತಿರೋ ಅಗಸ್ತ್ಯ ಭಾರದ್ವಾಜ್ನಲ್ಲಿ ಅಷ್ಟಕ್ಕಷ್ಟೇ ಕೋಪ ಹೆಚ್ಚಾಗ್ತಾನೆ ಇರುತ್ತೆ. ಆ ಕೋಪವನ್ನು ನೋಡಿ ಇನ್ನು ಹೆದರ್ತಾ ಅದೇನೆಂದರೆ ನಾನು ನಿಮ್ಮ ಹೆಂಡತಿ ತಾನೇ, ಹೆಂಡತಿಯಾಗಿ ನಿಮ್ಮ ವಿಷಯದಲ್ಲಿ ನಂಗೆ ಜವಾಬ್ದಾರಿ ಇರುತ್ತೆ ತಾನೇ, ಆ ಉದ್ದೇಶದಿಂದಲೇ ನೀವು ರೂಮ್ನಲ್ಲಿ ಬಟ್ಟೆಗಳನ್ನ ಮಡಚಿಡೋಣ ಅಂತ ಬಂದೆ ಅನ್ನುತ್ತಾ ಬಾಯಿಗೆ ಬಂದದನ್ನು ಹೇಳಿದ್ಲು. ಹಾಗೆ ಇನ್ನೊಂದು ಕಂಡೀಷನ್ ಬ್ರೇಕ್ ಮಾಡ್ತಿದ್ದೀನಿ ಅಂತ ಅವಳಿಗೆ ತಿಳಿಲಿಲ್ಲ. ಕ್ಷಣಾರ್ಧದಲ್ಲಿ ಅಗಸ್ತ್ಯ ಭಾರದ್ವಾಜ್ ಕೈಯಲ್ಲಿದ್ದ ಪಿಸ್ತೂಲ್ ಅವನ ಹಣೆಗೆ ಇಟ್ಟಿರ್ತಾನೆ. ಪಾಪ ಅವಳು ಪ್ರಾಣವೇ ಬಾಯಿಗೆ ಬಂದ ಹಾಗಾಯಿತು. ಅಮ್ಮಮ್ಮ ದೇವರೇ, ಈ ರಾಕ್ಷಸನ ಕೈಯಿಂದ ಸತ್ತು ಹೋಗ್ತೀನ ಏನು ಅಂತ ಮನಸ್ಸನ್ನು ತನ್ನ ಫ್ಯಾಮಿಲಿ ಮೆಂಬರ್ಸ್ ನೆನಪಿಸ್ಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾಳೆ. ಅಗಸ್ತ್ಯ ಭಾರದ್ವಾಜ್ ಕೂಡ ಅಷ್ಟೇ ಕೋಪದಲ್ಲಿದ್ದಾನೆ. ದವಡೆ ಬಿಗಿ ಹಿಡಿದು ಪಿಸ್ತೂಲ್ ಅವಳ ಹಣೆಗೆ ಇಟ್ಕೊಂಡಿದ್ದಾನೆ. ಆ ಕ್ಷಣ ಅಹನ ತನ್ನ ಪ್ರಾಣದ ಮೇಲೆ ಪೂರ್ತಿಯಾಗಿ ಆಸೆ ಬಿಟ್ಟುಬಿಟ್ಲು. ಯಾವ ಗುಂಡು ತನ್ನೊಳಗೆ ನುಗ್ಗುತ್ತೋ ಅಂತ ವೆಯ್ಟ್ ಮಾಡ್ತಿದ್ದಾಳು ಪಾಪ. ಆ ರೂಮ್ನಲ್ಲಿ ಈಗ ಯಾವುದೇ ಸೌಂಡ್ ಇಲ್ಲ. ಕ್ಷಣವೂ ಟೈಮ್ ಕಳೀತಿದೆ. ಅಷ್ಟರಲ್ಲಿ ಅಗಸ್ತ್ಯ ಭಾರದ್ವಾಜ್ ತುಂಬ ಕಷ್ಟಪಟ್ಟು ಕೋಪನ ಕಂಟ್ರೋಲ್ ಮಾಡಿಕೊಂಡು ಇವಳನ್ನು ಕೊಂದರೆ ಇನ್ನೊಂದು ಹುಡುಗಿಯನ್ನು ಮದುವೆ ಆಗೋದಕ್ಕೆ ಟೈಮ್ ಡ್ಯೂರೇಷನ್ ಬೇಕಾಗುತ್ತೆ ಅಂತ ಯೋಚಿಸಿ ಪಿಸ್ತೂಲ್ ಹಿಂದಕ್ಕೆ ತೆಗೆದುಕೊಂಡ. ಹಣೆಗಿಟ್ಟಿದ್ದ ಪಿಸ್ತೂಲ್ ದೂರ ಆದ ಹಾಗೆ ತನಗೆ ತಿಳಿದು ನಿಧಾನವಾಗಿ ಕಂಡುಬಿಟ್ಲು. ಪಿಸ್ತೂಲ್ ಏನೋ ತೆಗೆದ, ಆದರೆ ಅಗಸ್ತ್ಯ ಭಾರದ್ವಾಜ್ ಮುಖದಲ್ಲಿ ಕೋಪ ಮಾತ್ರ ಮಾಯ ಆಗಲೇ ಇಲ್ಲ. ಆಗಲೇ ಅವಳಿಗೆ ಒಡಲೆಲ್ಲ ಬೆವೆತು ಹೋಗಿತ್ತು. ಅಗಸ್ತ್ಯ ಭಾರದ್ವಾಜ್ ಅದೇ ಆಕ್ರೋಶದಿಂದ ನೋಡ್ತಾ, ಹೆಂಡತಿ ಜವಾಬ್ದಾರಿ ಅನ್ನೋ ಥರದ ಸೆಂಟಿಮೆಂಟ್ಸ್ ನನ್ನ ಹತ್ರ ತೋರಿಸ್ಬಾರ್ದು ಅಂತ ಕಂಡೀಷನಲ್ಲಿ ಇದೆಯಲ್ಲ, ಯಾಕೆ ಪ್ರತಿ ಬಾರಿ ಕಂಡೀಷನ್ಸ್ ಬ್ರೇಕ್ ಮಾಡ್ತಾ ಬರ್ತಿದ್ಯಾ ಅಂತ ಉರಿದು ನೋಡ್ತಾ ಕೇಳ್ತಾನೆ. ದೇವರೇ, ಇದು ಕೂಡ ಕಂಡೀಷನ್ನ, ನಾನು ಏನೇ ಬಾಯಿ ಬಿಟ್ಟರೆ ಅದು ಕಂಡೀಷನ್ ಅಂತಿದ್ದಾನೆ, ಏನಿದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೆದರ್ತಿರ್ತಾಳೆ. ನಿಜಕ್ಕೂ ನೈಟ್ ಟೈಮ್ ಹೊರತು ಈ ರೂಮ್ ಒಳಗೆ ನೀನು ಹೆಜ್ಜೆ ಇಡಬಾರ್ದು ಅಂತ ಕಂಡೀಷನ್ ಆದರೆ ಡೇ ಟೈಮ್ನಲ್ಲಿ 2ನೇ ಬಾರಿ ನಾನು ರೂಮ್ ಒಳಗೆ ಬಂದಿದ್ಯಾ? ನಿಜಕ್ಕೂ ನಿನ್ನ ಬಗ್ಗೆ ನೀನು ಏನು ಅಂದ್ಕೊಂಡಿದ್ಯಾ? ಮದುವೆ ಆದ ಕೆಲವು ಗಂಟೆಗಳಲ್ಲಿ ಇಷ್ಟೊಂದು ಕಂಡೀಷನ್ ಬ್ರೇಕ್ ಮಾಡಿದ್ಯಾ ಅಂದರೆ ನಿಜಕ್ಕೂ ನಿನಗೆ ಬದುಕಬೇಕಂತಿದೆಯಾ ಇಲ್ವಾ? ನಿಜ ಹೇಳಬೇಕಂದ್ರೆ ಇಂದಿಗೆ ನಿನ್ನ ಕೊಂದು ಹಾಕಿ ನಾನು ಇನ್ನೊಂದು ಹುಡುಗಿಯನ್ನು ಮದುವೆ ಆಗಬಲ್ಲೆ ಹೇಳು? ನಿನ್ನ ಕೊಂದು ಇನ್ನೊಂದು ಹುಡುಗಿಯನ್ನು ಮದುವೆ ಆಗಲಾ ಅಂತ ಕೇಳ್ತಾನೆ. ಮಾಡ್ಕೊಳ್ಳೋದೇನೋ ನನ್ನನ್ನು ಬಿಟ್ಟು ಮಾಡ್ಕೊಳ್ಬಹುದು ತಾನೇ, ನನ್ನನ್ನು ಕೊಂದು ಮಾಡ್ಕೊಳ್ಳೋದು ಯಾಕೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಮತ್ತೆ ಪಿಸ್ತೂಲ್ ಅವನ ಹಣೆಗೆ ಇಟ್ಟ. ಮತ್ತೆ ಅಹನಾಳ ಹೃದಯ ತಲ್ಲಣಗೊಂತು. ಲುಕ್, ಇದೇ ಲಾಸ್ಟ್ ಆ್ಯಂಡ್ ಫೈನಲ್. ಇನ್ನೊಂದು ಕಂಡೀಷನ್ ಬ್ರೇಕ್ ಮಾಡಿದ್ರೆ ಮಾತ್ರ ಈ ಬಾರಿ ನನ್ನ ಪಿಸ್ತೂಲ್ಗೆ ನೀನು ಬಲಿಯಾಗೋದು, ನಾನು ಇನ್ನೊಂದು ಹುಡುಗಿನ ಮದುವೆ ಆಗೋದು ಟಕ ನಡೆದು ಹೋಗುತ್ತೆ ಅಂತ ಅಂತಾನೆ. ಗನ್ ಹಣೆಗಿಟ್ಟರು. ಇನ್ನೊಂದು ಚಾನ್ಸ್ ನೀಡಿದ್ದಾನೆ ಅಂತ ತಿಳಿತಿದ್ದಂತೆ ಅವಳು ಸ್ವಲ್ಪ ಪ್ರಾಣದ ಮೇಲೆ ಆಸೆ ಮೂಡ್ತು. ಗನ್ ಹಿಂದಕ್ಕೆ ತೆಗೆದು ಕ್ಷಣಾರ್ಧದಲ್ಲಿ ನನ್ನ ರೂಮ್ನಿಂದ ಹೊರಟು ಹೋಗು, ಇಲ್ದಿದ್ರೆ ಈಗಲೇ ಸಾಯ್ತೀಯಾ ಅಂತ ಗಡುಸಾದ ಧ್ವನಿಯಲ್ಲಿ ಹೇಳುತ್ತಿದ್ದಂತೆ ಬದುಕುಳಿದೆ ಅಂತ ಅಂದ್ಕೊಳ್ತಾ ಕ್ಷಣದಲ್ಲಿ ತನ್ನ ರೂಮ್ನೊಳಗೆ ಬಂದು ಬಿದ್ದು ಅಲ್ಲಿದ್ದ ವಾಟರ್ ಬಾಟಲ್ ತಗೊಂಡು ಘಟನೆ ನೀರನ್ನು ಕುಡಿದ್ಬಿಟ್ಲು. ಇತ್ತ ಅಗಸ್ತ್ಯ ಭಾರದ್ವಾಜ್ ಕಿರಿಕಿರಿ ಮಾಡ್ಕೊಳ್ತಾ ಪಿಸ್ತೂಲ್ ಪಕ್ಕಕ್ಕೆಸ್ತು. ಏನಿದು ಈ ಹುಡುಗಿ ಸರಣಿಯಾಗಿ ಕಂಡೀಷನ್ಸ್ ಬ್ರೇಕ್ ಮಾಡ್ತಾ ಬರ್ತಿದ್ದಾಳೆ. ಈ ಹುಡುಗಿಯೊಂದಿಗೆ ಮಗುವನ್ನು ಹೆರೋವರೆಗೂ ಹೇಗೆ ಸಾಯಬೇಕು ತಾತ, ಎಲ್ಲ ನೀನಿಂದಲೇ ಅಂತ ತಾತ ನೆನಪಾಗಿ ತಾತನನ್ನು ಬೈದ್ಕೊಳ್ತಿರ್ತಾನೆ.
ಇಲ್ಲಿ ಅಹನ ಬಾಟಲ್ ಖಾಲಿ ಮಾಡಿ ಇನ್ನೊಂದು ಕಂಡೀಷನ್ ಬ್ರೇಕ್ ಮಾಡಿದ್ರೆ ಕೊಂದುಬಿಡ್ತಾನೆ ಅಂತ. ಅಂದರೆ ನನಗೆ ತಿಳಿಯದಂತೆ ನಾನು ಇನ್ನೊಂದು ಕಂಡೀಷನ್ ಬ್ರೇಕ್ ಮಾಡಿದ್ರೆ ಇನ್ನು ನಾನು ಆ ಪಿಸ್ತೂಲ್ಗೆ ಬಲಿಯಾಗೋದು ಖಚಿತಾನಾ ಅಂತ ಅಂದ್ಕೊಂಡು ಹೆದರ್ತಿರ್ತಾಳೆ. ನೈಟ್ ಟೈಮ್ ಎಂಟಾಗತ್ತೆ. ಏನು ಭಾಸ್ಕರ್ ನೀನು ಹೇಳ್ತಾ ಇರೋದು ಅಂತ ಸೂಜಿ ಆಶ್ಚರ್ಯದಿಂದ ಕೇಳ್ತಾಳೆ. ಅವಳು ಹೇಳಿದ್ದನ್ನು ನಿನಗೆ ಹೇಳಿದೆ ಸೂಜಿ, ಅವಳು ಯಾರನ್ನೋ ಪ್ರೀತಿಸಿದ ಹುಡುಗನನ್ನು ಮದುವೆ ಆಗಲು ಬಂದರೆ ಕೊನೆಯಲ್ಲಿ ಅಗಸ್ತ್ಯ ಭಾರದ್ವಾಜ್ ಪಂಜರದಲ್ಲಿ ಸಿಲುಕೊಂಡಿದ್ದಾಳೆ. ಪಾಪ ಅವಳನ್ನ ನೋಡಿದ್ರೆ ಪೂರ್ತಿ ಅಮಾಯಕಿ ಥರ ಇದ್ದಾಳೆ ಅಂತ ಬೇಸರದಿಂದ ಹೇಳ್ತಾನೆ. ಹೌದಾ, ಅಂದರೆ ಅವಳು ಕಂಡೀಷನ್ಸ್ ಒಪ್ಕೊಂಡು ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡ್ಕೊಂಡಿರೋ ವಿಷಯ ಅವಳಿಗಿನ್ನೂ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಸೂಜಿ. ತಿಳಿಲಿಲ್ಲ, ನಾನು ಹೇಳೋಣ ಅನ್ನೋ ಅಷ್ಟರಲ್ಲಿ ಅಗಸ್ತ್ಯ ಭಾರದ್ವಾಜ್ ಅವರು ಅಲ್ಲಿಗೆ ಬಂದರು. ಅವಳು ಮಾಡ್ಕೊಂಡು ಮದುವೆ ಬಗ್ಗೆ ಅವಳಿಗೆ ಪೂರ್ತಿಯಾಗಿ ತಿಳಿಬೇಕು. ಮತ್ತು ಅವಳ ಹತ್ರ ಹೋಗಿ ನೀನು ಮಾಡ್ಕೊಂಡಿರೋದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಅವಳಿಗೆ ಹೇಳಬೇಕು. ಆದರೆ ಹುಡುಗಿ ಬದಲಾಗಿದ್ದಾಳೆ ಅನ್ನೋ ವಿಷಯ ಮುಂಚೆ ಅಗಸ್ತ್ಯ ಭಾರದ್ವಾಜ್ ತಿಳಿದ್ರೆ ನನ್ನನ್ನು ಕೊಂದುಬಿಡ್ತಾರೆ. ನಿಜಕ್ಕೂ ವಿಷಯ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂತಾನೆ ಭಾಸ್ಕರ್. ನೀನು ಅಷ್ಟು ಬೇಗ ಗಡಿಬಿಡಿ ಮಾಡಬೇಡ, ಫಸ್ಟ್ ಈ ಮದುವೆ ಬಗ್ಗೆ ಆ ಹುಡುಗಿಗೆ ತಿಳಿಬೇಕು, ಆಮೇಲೆ ಏನನ್ನೋದನ್ನು ಯೋಚಿಸೋಣ ಅನ್ನುತ್ತಾ ಸೂಜಿ ಸಲಹೆಗಳನ್ನು ನೀಡ್ತಿರ್ತಾಳೆ. ಅಹನ ಟೈಮ್ ಕಳೆದಂತೆಲ್ಲ ಹೆದರ್ತಾ, ಅಂದರೆ ಈ ನೈಟ್ ಆ ಹುಚ್ಚನಿಗೆ ನಾನು ಆಹಾರ ಆಗಲೇಬೇಕಾ, ಏನು ನನ್ನ ಪರಿಸ್ಥಿತಿ ಹೀಗೆ ತಯಾರಾಯಿತು ಅಂತ ಅಂದುಕೊಂಡು ಹೆದರ್ತಾ ಇರುವಾಗ ಗಂಗಾ ಅಲ್ಲಿಗೆ ಬಂದು, ಇವತ್ತು ನಿಮಗೆ ಫಸ್ಟ್ ನೈಟ್ ಅಂತೆ ತಾನೇ ಅಮ್ಮ, ಸರ್ ನಿಮ್ಮನ್ನು ಬೇಗ ಊಟ ಮಾಡಿ ರೂಮ್ ಒಳಗೆ ಬರೋದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.